ಸ್ನೇಹಿತರೆ ನಮಸ್ಕಾರ. ನೋಡಿ, ಇದು ಮುಚ್ಚಳಿಕೆ ಹೇಗಿದೆ ಅಂತಂದರೆ, ಈ ಸರಿ ಬೇಸಿಗೆನಲ್ಲಿ ನನಗೊಂದು ಅನುಭವ ಆಯಿತು. ಇದು ಆ್ಯಕ್ಚುಲಿ ನಮ್ಮ ತೋಟದಲ್ಲಿ ಎತ್ತರವಾದ ಪ್ರದೇಶ, ಇದು ಎತ್ತರವಾದ ತುಂಡಿದು. ಈ ಭೂಮಿ ಏನಂದರೆ ಬೇಗ ಡ್ರೈ ಆಗಿಬಿಡುತ್ತೆ. ಸೊ ಅದಕ್ಕೆ ಏನು ಮಾಡಿದ್ವಿ, ನಮ್ಮಲ್ಲೇನು ಒಣ ಸೋಗೆಗಳು ಏನು ಬೀಳ್ತವೆ ಬೇಸಿಗೆನಲ್ಲಿ, ಆ ಟೈಮಲ್ಲಿ ಏನು ಮಾಡ್ತೀವಿ, ಆ ಸೋಗೆನ ಮಷಿನ್ ತಂದು ಆ ಮಷಿನಲ್ಲಿ ಪೌಡ್ರ್ ಮಾಡಿ, ನೋಡಿ ಈ ಮಡಿಲಿ ಸುಮಾರು ಒಂದು ಅರ್ಧ ಅಡಿ ಎತ್ತರಕ್ಕೆ ಪೂರ್ತಿ ಕವರ್ ಮಾಡಿ ಮಣ್ಣು ಮೇಲೆ ಕವರ್ ಮಾಡಿದ್ದೀವಿ. ಇದರಿಂದ ಅಡ್ವಾಂಟೇಜ್ ಏನಂದರೆ, ಫಸ್ಟ್ ಟೈಮ್ ನಾನು ನೋಡಿದೆ, ಒಂದು ಸರಿ ಒಂದು ಗಿಡಕ್ಕೆ ಹಾಕಿ ನೋಡಿದೆ, ಒಂದು ಬಿಂದಿಗೆ ನೀರು ಇದ್ದರೆ ಸುಮಾರು 15 ದಿವಸ ಆದರೂ ನೀರು ಹಾಗೇ ತೇವಾಂಶ ಇತ್ತು. ಅದರಿಂದಾಗಿ ಒಂದು ಅನುಭವ ಏನಾಯಿತು ಅಂದರೆ, ನೋಡಿ ಈ ಥರ ಹಾಕಿದರೆ ಕೆಳಗಡೆ ತೇವಾಂಶ ಆರಲ್ಲ. ಸುಮಾರು 15-20 ದಿವಸ ಆದ್ರೂ ಕೆಳಗಡೆ ತೇವಾಂಶ ಆಗೇ ಇರುತ್ತೆ, ಒಣಗಕ್ಕೆ ಬಿಡಲ್ಲ. ನೋಡಿ ಹೇಗಿರುತ್ತೆ. ಸೊ ಇದಕ್ಕೇನು ದೊಡ್ಡ ದುಡ್ಡು ಖರ್ಚಾಗಲ್ಲ. ನಮ್ಮಲ್ಲೇ ಸಿಗೋಂಥ ವೇಸ್ಟ್ ಸೋಗೆಗಳೇನಿರ್ತವೆ ಬೇಸಿಗೆನಲ್ಲಿ ಬೀಳೋದು, ಆ ಸೋಗೆಗಳನ್ನ ಪೌಡ್ರ್ ಮಾಡೋ ಮಷಿನ್ ಇದೆ. 1 ಗಂಟೆಗೆ 1,000 ರೂಪಾಯಿ ಚಾರ್ಜ್ ಮಾಡ್ತಾರೆ. 1 ಗಂಟೆಗೆ ಏನಿಲ್ಲ ಅಂದರೂ ಒಂದು 4-5 ಟನ್ ಇದು ಮಾಡೋದು, ಪೌಡ್ರ್ ಮಾಡುತ್ತೆ. ಈ ಥರ ಮಾಡಿ ನಮ್ಮ ತೋಟಕ್ಕಂದರೆ ಎಲ್ಲ ಕಡೆ ಅವಶ್ಯಕತೆ ಇರೋಲ್ಲ. ಮೋಸ್ಟ್ಲಿ ಅವಶ್ಯಕತೆ ಇರೋದು ಗಿಡಗಳ ಸುತ್ತಲೂ, ಮರದ ಸುತ್ತಲೂ, ಒಂದು ಮಾರು ದೂರದಲ್ಲಿ ಮರದ ಸುತ್ತಲೂ ಹಾಕಿದರೆ ತೇವಾಂಶನ ಕಾಪಾಡ್ಬೋದು. ಹೆಚ್ಚಾಗಿದ್ದರೆ, ಟೈಮ್ ಇದ್ದರೆ, ದುಡ್ಡಿದ್ದರೆ ಇಡೀ ತೋಟಕ್ಕೆ ಈ ಥರ ನಾವು ಮಲ್ಚಿಂಗ್ ಮಾಡಿಬಿಟ್ರೆ ಮೇಯ್ನು ತೇವಾಂಶ ಆರಲ್ಲ. ಎರಡನೇದು ಇಂಪಾರ್ಟೆಂಟ್ ಏನಂದರೆ ಕಳೆಗಳು ಜಾಸ್ತಿ ಬರಲ್ಲ. ಮತ್ತು ಕಾಲಕ್ರಮೇಣ ಅದೇನಾಗುತ್ತೆ, ಮಣ್ಣಲ್ಲಿ ಕಲಿತು ಗೆದ್ದಲಿಡ್ದು ಅದು ಕೂಡ ನಿಮಗೆ ಮೆನ್ಯೂರಾಗಿ ಕನ್ವರ್ಟ್ ಆಗ್ತಾ ಇರುತ್ತೆ.